ಮಲ್ಲಿಕಾರ್ಜುನ್ ಮುತ್ಯಾರ ಮೇಲೆ ಏನು ಪೋಕ್ಸೋ ಕೇಸ್ ಆಗಿದೆ, ಅದಕ್ಕೆ ನಾವು ಬಸವ ಕಲ್ಯಾಣ ಮತ್ತು ಹುಮ್ನಾಬಾದಿಂದ ಖಂಡನೆ ಮಾಡ್ತೇವೆ. ಅದೇ ರೀತಿ ನಾವು ಹುಮ್ನಾಬಾದ ಬಸವ ಕಲ್ಯಾಣದಿಂದ ಸುಮಾರು ಒಂದು 25 ವಾಹನಗಳನ್ನು ತಗೊಂಡು ನಾವು ಕಲಬುರಗಿಯವರಿಗೆ ಸ್ಟ್ರೈಕ್ ಹೋಗ್ತಾ ಇದ್ದೆವು. ಹೀಗಾಗಿ ಅದು ಪೋಕ್ಸೋ ಕೇಸ್ ಏನದ ಅಂದ್ರೆ ಅದು ಹಿಂದೆ ಪಡಿಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಬರುವಂಥ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತದೆ. ಇದು ಕೂಡಲೇ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮತ್ತಂದರೆ ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗೃಹ ಮಂತ್ರಿಗಳು ಮತ್ತು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳು ಇದಕ್ಕೇನದ ಅಂದ್ರೆ ಪರಿಶೀಲನೆ ಮಾಡಿ ಕೂಡಲೇ ಇದು FIR ಒಂದು ರದ್ದುಗೊಳಿಸಬೇಕು. ಇಲ್ಲಂದ್ರೆ ಬರೋಂಥ ದಿನಗಳಲ್ಲಿ ದಂಗೆ ಏಳುತ್ತದೆ ಅಂತ ನಾವು ಎಚ್ಚರಿಕೆ ಕೊಡ್ತೇವೆ. ಅದೇ ರೀತಿ ಸುಳ್ಳು ಕೇಸ್ ಮಾಡಿ ಒಂದು ಏನು ಕಲ್ಯಾಣ ಕರ್ನಾಟಕ ನಡೆದಾಡುವ ದೇವರಂತೆ ಛಾತಿ ಪಡೆದ ಅವರಿಗೆ ಯಾವುದೇ ಒಂದು ಕಪ್ಪು ಚುಕ್ಕಿ ತೋರಿಸಿ ಅವರ ಹೆಸರಿಗೆ ಒಂದು ಕಪ್ಪು ಚುಕ್ಕಿ ತೋರಿಸುವಂತ ಕೆಲಸ ಮಾಡುತ್ತಿದ್ದಾರೆ. ಇದರಿಂದ ಏನದ ಅಂದ್ರೆ ಕಾರಣದಂತ ಕೈಗಳಿದೆ ಮತ್ತು ರಾಜಕೀಯ ವ್ಯಕ್ತಿಗಳು ಕೂಡ ಇದ್ದಾರಂತೆ ನಮ್ಗೆ ಸಂಶಯ ಇದೆ. ಹೀಗಾಗಿ ಕೂಡಲೇ ಈ FIR ಏನದ ಅಂದ್ರೆ ಕೂಡಲೇ ರದ್ದು ಮಾಡಬೇಕು. ಇಲ್ಲಾಂದ್ರೆ ಕರ್ನಾಟಕದಲ್ಲಿ 31 ಜಿಲ್ಲೆಗಳನ್ನು ನಾವು ಬರೋಂಥ ದಿನಗಳ ಬಂದ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಕೂಡಲೇ ಇದು ಕೈ ಬಿಡಬೇಕಂತ ತಮ್ಮಲ್ಲಿ ಈ ಮೀಡಿಯಾ ಮೂಲಕ ಬೇಡಿಕೊಳ್ಳುತ್ತಿದ್ದೇವೆ. ಜಾಗೃತಿ ಆಶ್ರಮದ ಶ್ರೀಗಳಾದಂಥ ಶ್ರೀ ರತ್ನಕಾಂತ್ ಮಹಾಶಿವಯೋಗಿಗಳ ಒಂದು ಮಾರ್ಗದರ್ಶನದಲ್ಲಿ ಇಂದು ಕಲಬುರಗಿ ಜಿಲ್ಲೆಯಲ್ಲಿ ಹಮ್ಮಿಕೊಂಡಂಥ ಬೃಹತ್ ಪ್ರತಿಭಟನೆಗೆ ನಾವೆಲ್ಲ ಒಂದು ಹೋಗ್ತಾ ಇದ್ದೀವಿ. ಇದರ ಪ್ರತಿಭಟನೆ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ನಡೆದಾಡುವ ದೇವರಾದಂಥ ಶ್ರೀ ಮಲ್ಲಿಕಾರ್ಜುನ್ ಮುತ್ಯ ಅವರ ಒಂದು ಪ್ರಸಿದ್ಧ ಹಾಗೂ ಅವರ ಒಂದು ಪ್ರಚಾರ ಏನಿದೆ ಅಲ್ಲ ಅದೊಂದು ಸಹಿಸದೆ ನಮ್ಮ ಒಂದು ಈ ಕೋಲಿ ಸಮಾಜವನ್ನು ಮುತ್ಯರ ಒಂದು ಮಠದ ಒಂದು ಅಭಿವೃದ್ಧಿಯನ್ನು ಸಹಿಸದೆ ಯಾರು ಈ ಕುತಂತ್ರವನ್ನು ಮಾಡಿದ್ದಾರೆ, ಷಡ್ಯಂತ್ರವನ್ನು ಮಾಡಿದ್ದಾರೆ ಅವರ ಮೇಲೆ ಒಂದು ಪೋಕ್ಸೋ ಕೇಸ್ ದಾಖಲಿಸುವ ಮೂಲಕ ಅದನ್ನೆಲ್ಲ ನಾವು ಖಂಡಿಸುತ್ತಾ ಒಂದು ಬೃಹತ್ ಪ್ರತಿಭಟನೆ ಇಡೀ ಕರ್ನಾಟಕ ರಾಜ್ಯ ಹಾಗೂ ತೆಲಂಗಾಣ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಸೇರಿದಂತೆ ಹಲವಾರು ರಾಜ್ಯಗಳಿಂದ ಶ್ರೀ ಮಲ್ಲಿಕಾರ್ಜುನ್ ಮುತ್ಯವರ ಭಕ್ತರೆಲ್ಲರೂ ಸೇರಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಈ ಪ್ರತಿಭಟನೆಯಲ್ಲಿ ನಾವೆಲ್ಲ ಭಾಗವಹಿಸಿ ಸರ್ಕಾರ ಹಾಗೂ ಆಯಾ ಜಿಲ್ಲಾ ಉಸ್ತುವಾರಿಗಳು ಹಾಗೂ ಸಂಬಂಧಪಟ್ಟ ಗೃಹ ಸಚಿವರಿಗೆ ಹಾಗೂ ಮಕ್ಕಳ ಆಯೋಗದ ಯಾರ ಅಧ್ಯಕ್ಷರಿದ್ದಾರೆ ಅವರಿಗೂ ಕೂಡ ನಾವು ಎಚ್ಚರಿಕೆ ಕೊಡುವುದೇನೆಂದರೆ ನಮ್ಮ ಮುತ್ಯ ಅವರು ಬಹಳ ಮುಗ್ಧ ಮನಸ್ಸಿನವರು. ಅವರು ಒಂದು ಬಾಲಕ ಪ್ರೇಮಿ. ಅವರಲ್ಲಿ ಇನ್ನೂ ಒಂದು ಬಾಲಕರಿದ್ದಾರೆ. ಅವರು ಏನೋ ಭಕ್ತರ ಜೊತೆ ಏನು ಅವರು ಮಾಡಿದ್ದಾರೆ ಅದರಲ್ಲಿ ಏನೂ ಒಂದು ಯಾವುದೋ ಒಂದು ಕೆಟ್ಟ ಉದ್ದೇಶನೂ ಇಲ್ಲ, ಕೆಟ್ಟದಾಗಿ ಅವರು ಆಲೋಚನೆ ಕೂಡ ಮಾಡೋದಿಲ್ಲ. ಅವರು ಭಾಳ ಸರಳತೆ ಉಳ್ಳವರು, ಮುಗ್ಧ ಮನಸ್ಸಿನವರು. ಅಂಥವರಿಗೆ ಒಂದು ಸುಳ್ಳು ಕೇಸಿನಲ್ಲಿ ಇವತ್ತು ಸಿಲುಕಿ ನಮ್ಮೆಲ್ಲರಿಗೆ ಕಷ್ಟ ಕೊಡುವಂಥದ್ದು ಮಾಡಿದ್ದಾರೆ. ಇಡೀ ಮಲ್ಲಿಕಾರ್ಜುನ್ ಮುಕ್ತ ಭಕ್ತ ವೃಂದದವರಿಗೆಲ್ಲ ಬಹಳ ದುಃಖವನ್ನು ಉಂಟು ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಈ ಒಂದು ದಾಖಲಿಸಿದ ಪೋಕ್ಸೋ ಕೇಸ್ ಸರ್ಕಾರ ಹಿಂಪಡೆಯದಿದ್ದರೆ ನಾವೆಲ್ಲ ನಮ್ಮೆಲ್ಲ ಪೀಠಾಧಿಪತಿಗಳು, ಪೂಜ್ಯ ಗುರುಗಳು, ಹಲವಾರು ಮಠಾಧೀಶರ ಜೊತೆ ಸೇರಿ ಇಡೀ ಕರ್ನಾಟಕದಾದ್ಯಂತ ಬೃಹತ್ ಪ್ರತಿಭಟನೆ ಮಾಡಿ ಸಂಬಂಧಪಟ್ಟರೆ ಹಾಗೂ ಅವಸರ ಬಿದ್ದರೆ ನಾವು ಒಂದು ಕರ್ನಾಟಕ ಬಂದ್ ಮಾಡುವಂಥದ್ದು ಕೂಡ ಮಾಡ್ತೀವಿ ಎಂಬ ಒಂದು ಸಂದೇಶ ನಾವು ಈ ನಮ್ಮ ಬೀದರ್ ಜಿಲ್ಲೆಯಿಂದ ಈ ಸರ್ಕಾರಕ್ಕೆ ಎಚ್ಚರವನ್ನು ಕೊಡುತ್ತೇವೆ. ಹಾಗೂ ಈ ಒಂದು ಪ್ರತಿಭಟನೆಗೆ ಸಹಕರಿಸಿ ಬರ್ತಕ್ಕಂಥ ಈ ಭಕ್ತ ಜನಸಾಗರಿಗೆಲ್ಲ ಇಡೀ ಬೀದರ್ ಜಿಲ್ಲೆಯ ಟೋಕುರ್ಕೋಳಿ ಸಮಾಜದಿಂದ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಂಥ ಶ್ರೀ ಮಲ್ಲಿಕಾರ್ಜುನ್ ಮುತ್ಯಾಜಿಯವರ ಮೇಲೆ ಸುಳ್ಳು ಆಪಾದನೆ ಮಾಡಿ ಮಕ್ಕಳ ಆಯೋಗದವರು ಕೇಸ್ ದಾಖಲಿಸಿದ್ದಾರೆ. ಅದಕ್ಕಾಗಿ ಇಂದು ಕಲಬುರಗಿ ನಗರದಲ್ಲಿ ಇಡೀ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಭಕ್ತಾದಿಗಳಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಅದಕ್ಕಾಗಿ ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನ ಟೋಕರಿಕೋಲಿ ಸಮಾಜ ಮುಖಂಡರು, ಯುವಕರು ಮತ್ತು ಬಸವ ಕಲ್ಯಾಣದ ಯುವಕರು ಮುಖಂಡರು ಆ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಈ ಪ್ರತಿಭಟನೆಯ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ಮಕ್ಕಳ ಆಯೋಗಕ್ಕೆ ಒಂದು ಎಚ್ಚರಿಕೆಯನ್ನು ನೀಡುವಂಥ ಕೆಲಸವನ್ನು ಈ ಪ್ರತಿಭಟನೆಯಲ್ಲಿ ಮುಖಂಡರು ಮಾಡೋರಿದ್ದಾರೆ. ಮತ್ತು ಈ ಪ್ರತಿಭಟನೆಯಲ್ಲಿ ಹಲವಾರು ಮಠಾಧೀಶರು ಕೂಡ ಭಾಗಿಯಾಗ್ತಾ ಇದ್ದು,
ಅದಕ್ಕಾಗಿ ನಮ್ಮ ಕಲ್ಯಾಣದ ಅಂಬಿಗರ ಚಳುವಳಿ ಗುರುಪೀಠದ ಮುತ್ಯರವರ ನೇತೃತ್ವದಲ್ಲಿ ಈ ಪ್ರತಿಭಟನೆಯಲ್ಲಿ ಕಲಬುರಗಿಯಲ್ಲಿ ಭಾಗವಹಿಸುತ್ತಾ ಇದ್ದೇವೆ.